ಮಮ್ಮಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಅಷ್ಟೇನಾ? ಅಷ್ಟೇ, ಇನ್ನೇನು ಹೇಳನ್ನೇ. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಒಂದು ಸೆಕೆಂಡ್ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಇವತ್ತೇನು ಸ್ಪೆಷಲ್ ಅಂತಂದರೆ ಮದರ್ಸ್ ಡೇ ಸ್ಪೆಷಲು. ಸೊ ಹಾಗಾಗಿ ಒಂದು ಮಿನಿ ವಿಡಿಯೋ ಮಾಡ್ತಿದ್ದೀನಿ. ಏನು ವಿಡಿಯೋ ಸ್ಪೆಷಲ್ ಅಂತಲೇ ನಮ್ಮ ಅಮ್ಮಂಗೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು ನಾನು ನಮಗೆ ಗಿಫ್ಟ್ ತರೋಕೆ ಹೋಗ್ತಿದ್ದೀನಿ. ಆ ಗಿಫ್ಟ್ ತೊಗೊಳೋದು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಕೊನೆವರೆಗೂ ವಿಡಿಯೋ ನೋಡಬೇಕಲ್ವ ನೀವು. ಏನಂತೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ತುಂಬ ದಿನದಿಂದ ನಾನು ಮಾಡಿರೋ ಕೆಲಸ ಬಿಸ್ನೆಸ್ಸಲ್ಲಿ ಫಸ್ಟ್ ಗಿಫ್ಟ್ ಕೊಡ್ತಾ ಇರೋದೇ ನಮ್ಮ ಅಮ್ಮನಿಗೆ. ನನ್ನ ಹತ್ರ ದುಡ್ಡು ಇದ್ರೂ ಆ ದುಡ್ಡಲ್ಲಿ ಬೇಡ, ನಾನು ಮಾಡಿರೋ ಫಸ್ಟ್ ಬಿಸ್ನೆಸ್ ಅದರಲ್ಲೇ ನಮ್ಮ ಅಮ್ಮನಿಗೊಂದು ಗಿಫ್ಟ್ ಕೊಡೋಣ ಮದರ್ಸ್ ಡೇಗೆ ಅಂತೇಳಿ ನಾನು ಆ ದುಡ್ಡನ್ನ ಇವತ್ತು ನಾನು ಬಳಸಿ ನಮ್ಮ ಅಮ್ಮನಿಗೆ ಗಿಫ್ಟ್ ಕೊಡ್ತಾಯಿದ್ದೀನಿ. ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಏನು ಅಂತೇಳಿ ಗೆಸ್ ಮಾಡಿ ಆಯಿತಾ. ನಾನೊಂದು ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ಮಾಲ್ ಪುಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ನಾನು ಕೊಡಿಸ್ಬೇಕು ಅಂತ ಅಂದ್ಕೊತಿದ್ದೆ. ಆದರೆ ನಮ್ಮಮ್ಮನೇ ಬೇಡ ಅಂತಿತ್ತು. ಏನಕ್ಕೆ ಅಂತಂದರೆ ನಾನು ಕೊಡಿಸ್ತಾ ಇರೋದು ನಮ್ಮಮ್ಮನಿಗೆ ಎಸ್ಪೆಷಲಿ ತುಂಬಾ ಸ್ಪೆಷಲ್ ಅಂತಲೇ ಅನ್ಕೋಬೋದು. ಏನಕ್ಕೆ ಅಂತಂದರೆ ನಮ್ಮಮ್ಮಂದು ಮೂಗ್ಬಿಟ್ಟು ಮ್ಯಾಕ್ಸಿಮಮ್ 35 ಎಬೋ ಇಯರ್ಸೇ ಆಗಿತ್ತು. ಚೇಂಜ್ ಮಾಡು ಅಂದರೂ ಚೇಂಜ್ ಮಾಡ್ತಿರಲಿಲ್ಲ. ತುಂಬಾ ಅದು ಕಷ್ಟನೇ ಆಗ್ತಿತ್ತು ಚೇಂಜ್ ಮಾಡೋಕ್ಕೆ. ಅದು ಬಿಚ್ಚೋಕ್ಕೆ ಆಗ್ತಿರಲಿಲ್ಲ. ಫೈನಲಿ ನಾನು ಕಟ್ ಮಾಡಬೇಕಿತ್ತು. ಕಟ್ಟೆಲ್ಲ ಮಾಡಿ ಗಿಫ್ಟನ್ನ ನಾನು ಕೊಟ್ಟೆ. ತುಂಬಾ ಖುಷಿಯಾಯಿತು. ಯಾಕಂದರೆ ಇಷ್ಟು ದಿನ ನಮ್ಮಮ್ಮ ಬಿಚ್ತಿರಲಿಲ್ಲ, ನಂಗೆ ಬೇಡ ಅಂತೇಳಿ. ಸೊ ಫೈನಲಿ ಇವತ್ತು ಬಿಚ್ಚಲೇಬೇಕು ಅಂತೇಳಿ ಹೊಸದು ತಗೊಟ್ಟಿದ್ದೀನಿ. ಹಾಕ್ಕೊಳ್ಳಿ. ನನ್ನ ಕಡೆಯಿಂದ 1 ಸೆಕೆಂಡ್ ಹ್ಯಾಪಿ ಮದರ್ಸ್ ಡೇ ಅಮ್ಮ.